ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಯಲಹಂಕದ ಕೋಗಿಲು ಲೇಔಟ್ನ ಡೆಮೊಲಿಷನ್ ವಿಚಾರ ಇವತ್ತು ತಾರ್ಕಿಕ ಅಂತ್ಯ ಕಾಣುತ್ತಾ? ಯಲಹಂಕದ ಕೋಗಿಲು ಲೇಔಟ್ ಅಲ್ಲಿ ಎಷ್ಟು ಜನರಿಗೆ ಸಿಗುತ್ತೆ ಮನೆ ಭಾಗ್ಯ? ಇಷ್ಟೊಂದು ವಿಳಂಬ ಆಗ್ತಾ ಇರೋದಕ್ಕೆ ಕಾರಣ ಏನು? ಇದೆಲ್ಲವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ಸೊ ಡಿಸೆಂಬರ್ 20, 2025 ಆ ದಿವಸ ಬೆಳ್ಳಂಬೆಳಗ್ಗೆ ಜಿಬಿಎ ಅಧಿಕಾರಿಗಳು ಯಲಹಂಕದ ಕೋಗಿಲಿ ಲೇಔಟ್ ನಲ್ಲಿ ಇರುವಂತಹ ಫಕೀರ್ ಲೇಔಟ್ ಜೊತೆಗೆ ವಾಸಿಂ ಲೇಔಟ್ ಅಂತ ಏನಿದೆ, ಆ ಎರಡೂ ಲೇಔಟ್ ನಲ್ಲಿ ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಬೇಲಿ ಹಾಕೊಂಡಿದ್ದವರಿಗೆ, ಅಂದ್ರೆ ಅಕ್ರಮವಾಗಿ ಸೂರು ನಿರ್ಮಾಣ ಮಾಡ್ಕೊಂಡಿದ್ದವರಿಗೆ ಡೆಮೊಲಿಷನ್ ಅಸ್ತ್ರವನ್ನ ಪ್ರಯೋಗ ಮಾಡುತ್ತೆ, ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡುತ್ತೆ. ಸುಮಾರು 167 ಮನೆಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಆಗುತ್ತೆ. ಅದಾದ ಮೇಲೆ ಸಾಕಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿಯಾಗುತ್ತೆ. ಕೇರಳದ ಪಾಲಿಟಿಕ್ಸ್ ಕರ್ನಾಟಕದಲ್ಲಿ ನಡೆಯುತ್ತೆ. ಅಂದ್ರೆ ಕರ್ನಾಟಕದಲ್ಲಿರುವಂತಹ 167 ಮನೆಗಳ, ಅಂದ್ರೆ ಬೆಂಗಳೂರಿನ ಈ ಒಂದು ಕೋಗಿಲೆ ಲೇಔಟ್ ನಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಂಡಿದ್ದ 167 ಮನೆಗಳ ತೆರವು ಮಾಡಿದ್ದಕ್ಕೆ ಸರ್ಕಾರದ ವಿರುದ್ಧ ಕೇರಳದ ಶಾಸಕರ ನಿಯೋಗ, ಸಂಸದರ ನಿಯೋಗ ಎಲ್ಲ ಆಕ್ರೋಶವನ್ನ ಹೊರಹಾಕುತ್ತೆ. ಸೊ ಅದಾದ ಬೆನ್ನಲ್ಲೇ ಸಾಕಷ್ಟು ಡೆವಲಪ್ಮೆಂಟ್ಗಳಾಗುತ್ತೆ. ಮಾನವೀಯತೆಯ ಆಧಾರದ ಮೇಲೆ ಸಿದ್ದರಾಮಯ್ಯ ಅವರ ಸರ್ಕಾರ, ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮಾನವೀಯತೆಯ ಆಧಾರದ ಮೇಲೆ ರಾಜೀವ್ ಗಾಂಧಿ ವಸತಿ ನಿಗಮದ ಯೋಜನೆಯಡಿ ಅವರಿಗೆ ಮನೆಯನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಸೊ ಈ ಎಲ್ಲ ವಿಚಾರಗಳಾದ್ಮೇಲೆ ಹೊಸ ವರ್ಷಕ್ಕೆ ಮನೆ ಸಿಗುತ್ತೆ ಅನ್ನುವಂತಹ ಆಸೆಯಲ್ಲಿ ಇದ್ದಂತಹ ಆ 167 ಮನೆಯ ಕುಟುಂಬಸ್ಥರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ನಿರಾಸೆ ಆಗುತ್ತೆ. ಯಾಕಂದ್ರೆ ಅದಾದ ಬೆನ್ನಲ್ಲೇ ಅಧಿಕಾರಿಗಳು ದಾಖಲೆಗಳು ಯಾರ ಹತ್ರ ಪಕ್ಕಾ ಇದೆ ಅನ್ನುವಂತಹದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಜಿಲ್ಲಾಡಳಿತದಿಂದ, ಜಿಬಿಎ ಅಧಿಕಾರಿಗಳ ಕಡೆಯಿಂದ, ಪ್ರತಿಯೊಬ್ಬರ ಕಡೆಯಿಂದನೂ ಕೂಡ ಡಿಪಾರ್ಟ್ಮೆಂಟ್ ಇಂದ ಅಲ್ಲಿರುವಂತಹ ಜನರ ಮೂಲ ದಾಖಲೆಗಳನ್ನ ಪರಿಶೀಲಿಸ್ತಾರೆ. ಯಾರ ಬಳಿ ಒರಿಜಿನಲ್ ಡಾಕ್ಯುಮೆಂಟ್ ಇದೆ, ಯಾರ ಬಳಿ ನಮ್ಮವರೇ, ಅಂದ್ರೆ ನಮ್ಮ ರಾಜ್ಯದವರೇ, ಇವ್ರು ಯಾರು ಕೂಡ ಅಕ್ರಮವಾಗಿ ನುಸುಳುಕೋರಲ್ಲ ಅನ್ನುವಂತಹದ್ದು ಸ್ಪಷ್ಟ ಆಗತ್ತೆ. ಅಂತಹವರಿಗೆ ಮಾತ್ರ ಮನೆ ಭಾಗ್ಯವನ್ನ ಕೊಡೋದಾಗಿ ಸಿಎಂ ಹೇಳ್ತಾರೆ. ಸೊ ಅದೇ ಕಾರಣಕ್ಕೆ ಪಕ್ಕಾ ದಾಖಲೆ ಇರುವಂತಹವರಿಗೆ ಮಾತ್ರ ಮನೆ ಸಿಗುತ್ತೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಾಗ ಸಾಕಷ್ಟು ಚರ್ಚೆಗೆ ಕಾರಣ ಆಗುತ್ತೆ. ಅದರ ಜೊತೆಗೆ ಬಿಜೆಪಿ ಅವರು ಬಂದು ಇಲ್ಲಿರುವವರೆಲ್ಲರೂ ಕೂಡ ಬಹುತೇಕರು ಬಾಂಗ್ಲಾದೇಶದವರು ಅನ್ನುವಂತಹ ಆರೋಪವನ್ನ ಮಾಡ್ತಾರೆ. ಕರ್ನಾಟಕದವರು ಯಾರಿಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡ್ತಾರೆ. ಸೊ ಈ ವಿಚಾರ ಕೂಡ ಚರ್ಚೆಗೆ ಗ್ರಾಸ ಆಗುತ್ತೆ. ಸೊ ಹೊಸ ವರ್ಷಕ್ಕೆ ಮನೆ ಸಿಗಬೇಕಾಗಿತ್ತು. ರಾಜೀವ್ ಗಾಂಧಿ ವಸತಿ ನಿಗಮದ ಯೋಜನೆ ಅಡಿಯಲ್ಲಿ ಅವರಿಗೆ 1 BHK ಫ್ಲಾಟ್ ಸಿಗಬೇಕಾಗಿತ್ತು ಬಹುತೇಕರಿಗೆ. ಆದ್ರೆ ಅವ್ರು ಯಾರಿಗೂ ಕೂಡ ಈಗ ಮನೆ ಸಿಗದೇ ಇರುವಂತದ್ದು ಅನೇಕರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಎಷ್ಟು ಜನಕ್ಕೆ ಮನೆ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ಜಿಲ್ಲಾಡಳಿತದಿಂದ ಈಗಾಗಲೇ 167 ಕುಟುಂಬಸ್ಥರಲ್ಲಿ 167 ಮನೆಗಳಲ್ಲಿ ಯಾರ್ಯಾರು ಅರ್ಹರೋ ಅಂತವರಿಗೆ ಮಾತ್ರ ಮನೆಯನ್ನ ಅಂತಿಮವಾಗಿ ಫೈನಲ್ ಮಾಡಿ ಅಂತಿಮ ಪಟ್ಟಿಯನ್ನ ಸರ್ಕಾರಕ್ಕೂ ಕೂಡ ಸಬ್ಮಿಟ್ ಮಾಡಲಾಗಿದೆ. ಹಾಗಾದ್ರೆ ತಡ ಆಗ್ತಿರೋದು ಯಾಕೆ ಅಂತ ಕೇಳಿದ್ರೆ, ಸದ್ಯ ಕಂದಾಯ ಸಚಿವ ಜೊತೆಗೆ ಕ್ಷೇತ್ರದ ಶಾಸಕ ಆಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಅಭಿಪ್ರಾಯವನ್ನು ಪಡ್ಕೊಳ್ಳೋದಕ್ಕೂ ಕೂಡ ಸರ್ಕಾರ ಕಾಯ್ತಾ ಇರುವಂತದ್ದು. ಅಂದ್ರೆ ಇಷ್ಟು ದಿನ ಕೃಷ್ಣ ಬೈರೇಗೌಡ ಅವರು ಊರಿನಲ್ಲಿ ಇರಲಿಲ್ಲ, ಬೆಂಗಳೂರಿನಲ್ಲಿ ಇರಲಿಲ್ಲ. ಸೊ ಇದೇ ಕಾರಣಕ್ಕೆ ಕೃಷ್ಣ ಬೈರೇಗೌಡ ಅವರು ಕೂಡ ಏನ್ ಹೇಳ್ತಾರೆ ಅನ್ನುವಂತಹ ಅಭಿಪ್ರಾಯವನ್ನ ಪಡ್ಕೊಳ್ಳೋದಕ್ಕೆ ಸದ್ಯ ಈ ವಿಚಾರ ಪೆಂಡಿಂಗ್ ಅಲ್ಲಿತ್ತು. ಸೊ ಇವತ್ತು ಸಚಿವರ ನೇತೃತ್ವದಲ್ಲಿ ಒಂದು ಸುತ್ತಿನ ಸಭೆ ಕೂಡ ಆಗುತ್ತೆ. ಅಲ್ಲಿರುವಂತಹ ನಿವಾಸಿಗಳು ಕೂಡ ಸಚಿವರನ್ನ ಭೇಟಿಯಾಗಿ ತಮ್ಮ ಅಹವಾಲನ್ನ, ಅಂದ್ರೆ ನಮಗೆ ಮನೆ ಕೊಡಿ, ಮನ ಭಾಗ್ಯ ಕೊಡಿ, ಈ ಚಳಿಯಲ್ಲಿ ಇರೋದು ಕಷ್ಟ ಆಗುತ್ತೆ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ ಅಂತೆಲ್ಲ ಹೇಳಲಾಗ್ತಾ ಇದೆ. ಅದರ ಮಧ್ಯ ಬಿಜೆಪಿಯಿಂದಲೂ ಕೂಡ ಬೃಹತ್ ಪ್ರತಿಭಟನೆಗೂ ಕೂಡ ಪ್ಲಾನ್ ಮಾಡಲಾಗಿದೆ. ಸೊ ಮೂಲಗಳ ಪ್ರಕಾರ, ಲಭ್ಯ ಆಗಿರುವಂತಹ ಮಾಹಿತಿಯ ಪ್ರಕಾರ ಬಹುತೇಕ 167 ಕುಟುಂಬಸ್ಥರಲ್ಲಿ ಒಂದು 80 ರಿಂದ 90 ಮಂದಿಗೆ ಮಾತ್ರ ಮನೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ವಿಚಾರವು ಕೂಡ ವ್ಯಾಪಕ ವಿರೋಧಕ್ಕೆ ಕಾರಣ ಆಗಿದೆ. ಎಲ್ರಿಗೂ ಕೂಡ ಮನೆ ಕೊಡಬೇಕು, ನಿಮ್ ಕೈಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಯೋಜನೆ ಅಡಿ ಮನೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಮಗೆಲ್ಲಾದ್ರೂ ಒಂದ್ ಕಡೆ ಗುಡಿಸಲನ್ನ ಕಟ್ಕೊಳ್ಳೋದಕ್ಕೆ ಜಾಗ ಕೊಡಿ, ಅಲ್ಲಿ ಹೋಗಿ ನಾವು ಗುಡಿಸಲನ್ನ ಕಟ್ಕೊಳ್ತೀವಿ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಅಲ್ಲಿರುವಂತಹ ಜನ ಹೇಳ್ತಾ ಇದ್ರು. ಈ ಮಧ್ಯೆ ಅಲ್ಲಿ ಸೈಟ್ ಅನ್ನ, ಅಂದ್ರೆ ಈ ಸರ್ಕಾರಿ ಜಾಗದಲ್ಲಿ ಆ ಜನರು, ಅಂದ್ರೆ ಎಲ್ಲಿಂದಲೋ ಬಂದಿರೋ ಜನರಿದಾರಲ್ಲ, ಅಲ್ಲಿ ಬೇರೆ ಬೇರೆ ಬೆಂಗಳೂರಿನ ಬೇರೆ ಬೇರೆ ಮೂಲೆ ಅಥವಾ ಬೇರೆ ಬೇರೆ ರಾಜ್ಯ ಅಂತ ಆರೋಪ ಹೊತ್ತಿರುವಂತಹ ಜನರಿದಾರಲ್ಲ, ಅವರಲ್ಲಿ ಶೆಡ್ ಅನ್ನ ನಿರ್ಮಿಸಿಕೊಳ್ಳೋದಕ್ಕೂ ಕೂಡ ಸ್ಥಳೀಯ ಪ್ರಭಾವಿ ವ್ಯಕ್ತಿಗಳಿಗೆ ದುಡ್ಡನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಇದೆ. ಸೊ ಈ ಆರೋಪ ಪ್ರತ್ಯಾರೋಪಗಳ ಮಧ್ಯೆ 16 ದಿನಗಳೇ ಕಳೆದು ಹೋಗ್ಬಿಟ್ಟಿದೆ. ಡಿಸೆಂಬರ್ 20ಕ್ಕೆ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿರೋದು. ಅವತ್ತಿಂದ ಇವತ್ತವರೆಗೂ ಕೂಡ ಮನೆ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದವರಿಗೆ ಚಳಿಯಲ್ಲೇ, ಕೊರೆಯುವಂತಹ ಚಳಿಯಲ್ಲೇ
ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಅದೇ ಕಸದ ರಾಶಿಯ ಮಧ್ಯ ದಿನದೂಡುವಂತಹ ಪರಿಸ್ಥಿತಿ ಇದೆ. ಮಾನವೀಯತೆಯ ಆಧಾರದ ಮೇಲೆ ಇವರಿಗೆಲ್ಲ ಮನೆ ಸಿಗುತ್ತಾ? ಹಾಗಾದ್ರೆ ಎಷ್ಟು ಜನರಿಗೆ ಸಿಗಬಹುದು? ಸಿಕ್ಕರೆ ಉಳಿದಂತಹ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಬೆಂಗಳೂರಿನ ಅನೇಕ ಕಡೆಯಲ್ಲಿ ಮನೆಯನ್ನ ಕಳೆದುಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಮನೆ ಕೊಡಿ ಅಂತ ಅವರು ಕೂಡ ಬೇಡ್ಕೊಳ್ತಾ ಇದ್ದಾರೆ. ಸೊ ಅವರ ಸಮಸ್ಯೆಗೂ ಸರ್ಕಾರ ಸ್ಪಂದಿಸುತ್ತಾ? ಇದೆಲ್ಲವುದನ್ನು ಕೂಡ ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಎಡ್ವಿನ್ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.